ಗುಡ್ ಮಾರ್ನಿಂಗ್. ನನ್ನ ಹೆಸರು ಶಿಲ್ಪಾ ಸನದಿ ಅಂತ. ನಾನು YG ಕುಲಗೋಡೆ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ B.Ed 4ನೇ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ. ನಾನು ಈ ಅವಧಿಯಲ್ಲಿ APSS 1 ಸಬ್ಜೆಕ್ಟ್ ಮೇಲೆ ಸೆಮಿನಾರನ್ನು ಮಾಡ್ತಾ ಇದ್ದೀನಿ. ಮಾರ್ಗದರ್ಶಕರು ಪ್ರೊಫೆಸರ್ AM ಸೊನಗಿ ಮೇಡಮ್. ನಾನು ತೆಗೆದುಕೊಂಡಂತಹ ವಿಷಯ ಬೋಧನೆ ಮತ್ತು ಕಲಿಕೆಯ ಅನುಕೂಲತೆ ಅನ್ನೋ ಚಾಪ್ಟರ್ನಲ್ಲಿ ನಾನು ತೆಗೆದುಕೊಂಡಿರುವುದು ವಿಷಯ ವಿಶ್ಲೇಷಣೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು. ಪರಿವಿಡಿ ಏನಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಕಾರ್ಯವಿಶ್ಲೇಷಣೆಯ ಅರ್ಥ, ಕಾರ್ಯವಿಶ್ಲೇಷಣೆಯ ಪ್ರಕಾರ, ವಿಷಯ ವಿಶ್ಲೇಷಣೆ ಅರ್ಥ, ವಾಕ್ಯ, ಡೈವರ್ಸ್ ಮ್ಯಾಟ್ರಿಕ್ಸ್ ಅವರ ತಂತ್ರ, ವಿಷಯ ವಿಶ್ಲೇಷಣೆಯ ಮೂಲಗಳು ಮತ್ತು ಉಪಸಂಹಾರ. ಹಾಗಾದರೆ ಮೊದಲಿಗೆ ಕಾರ್ಯವಿಶ್ಲೇಷಣೆ ಅಂದರೆ ಏನು ಅನ್ನೋದನ್ನು ನೋಡೋಣ. ಕಾರ್ಯವಿಶ್ಲೇಷಣೆ ಅನ್ನೋದಕ್ಕೂ ಈ ಪ್ರಶ್ನೆಗೆ ಹಲವು ವಿಧಗಳಲ್ಲಿ ನಾವು ಉತ್ತರವನ್ನು ನೀಡಬಹುದಾಗೈತಿ. ಕಾರ್ಯವಿಶ್ಲೇಷಣೆ ಅನ್ನುವುದು ಏನಾಗೈತೆ ಅಂದ್ರೆ, ಒಂದು ಪರಿಕಲ್ಪನೆಯನ್ನು ನಿರ್ದಿಷ್ಟ ಉದ್ದೇಶಗಳಿಗಾಗಿ ನಾವು ಈ ಕಾರ್ಯವಿಶ್ಲೇಷಣೆಯನ್ನು ಬಳಸ್ತಾ ಇದ್ದೀವಿ, ಉಪಯೋಗಿಸ್ತಾ ಇದ್ದೀವಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಕಾರ್ಯವಿಶ್ಲೇಷಣೆಯನ್ನು ಮಾಡಬೇಕಾಯ್ತಂದ್ರೆ ಕಾರ್ಯದ ಕುರಿತು ಏನು, ಹೇಗೆ ಎಂಬ ಪ್ರಶ್ನೆಗಳನ್ನು ನಿರ್ಧರಿಸುವುದು ಯಾವುದಂದ್ರೆ ಕಾರ್ಯವಿಶ್ಲೇಷಣೆ ಅಂಥೇಳಿ ನಾವು ಹೇಳ್ತೀವಿ. ಈ ಕಾರ್ಯವಿಶ್ಲೇಷಣೆಯಲ್ಲಿ ನಾವು 3 ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಆ 3 ವಿಧಗಳು ಯಾವುವು ಅಂದರೆ, ಮೊದಲನೇದಾಗಿ ವಿಷಯ ವಿಶ್ಲೇಷಣೆ, ಎರಡನೆಯದು ಯಾವುದಂದರೆ ವೃತ್ತಿ ವಿಶ್ಲೇಷಣೆ, ಮೂರನೆಯದು ಕೌಶಲ್ಯ ವಿಶ್ಲೇಷಣೆ. ಈ ರೀತಿಯಾಗಿ ಕಾರ್ಯವಿಶ್ಲೇಷಣೆಯಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ 3 ಪ್ರಕಾರಗಳನ್ನು ನೋಡ್ತಾ ಹೋಗ್ತೀವಿ. ಈ ಅವಧಿಯಲ್ಲಿ ನಾವು ಯಾವ್ದು ನೋಡಬೇಕಂದ್ರೆ, ಮೊದಲನೆಯದು ಯಾವುದು, ವಿಷಯ ವಿಶ್ಲೇಷಣೆ ಅನ್ನುವುದರ ಬಗ್ಗೆ ಮಾಹಿತಿಯನ್ನು ನಾವೇನು ಮಾಡೋಣ, ತಿಳ್ಕೊತಾ ಹೋಗೋಣ. ಹಾಗಾದರೆ ವಿಷಯ ವಿಶ್ಲೇಷಣೆ ಅಂದರೆ ಏನು ಅನ್ನೋದನ್ನು ನೋಡೋಣ. ವಿಷಯವನ್ನು ಅದರ ಘಟಕಗಳನ್ನಾಗಿ ವಿಂಗಡಣೆ ಮಾಡುವುದು, ಆ ಘಟಕಗಳನ್ನು ಮತ್ತೆ ಉಪಘಟಕಗಳನ್ನಾಗಿ, ಉಪಘಟಕಗಳಲ್ಲಿ ಅಂಶಗಳನ್ನು ವಿಭಜಿಸಿ ವಿಂಗಡಿಸಲಾಗ್ತೈತಿ. ಈ ಪ್ರತಿಯೊಂದು ಅಂಶವನ್ನು ಒಂದು ನಿರ್ದಿಷ್ಟ ತಂತ್ರದ ಮೂಲಕ ಸಾಧಿಸಬಹುದಾಗೈತಿ ಮತ್ತು ಈ ನಿರ್ದಿಷ್ಟ ಗುರಿಗಳನ್ನು ನಾವು ಇಟ್ಟುಕೊಂಡಂತಹ ನಿರ್ದಿಷ್ಟ ಗುರಿಗಳನ್ನು ತಲುಪಬಹುದಾಗೈತಿ. ಈ ಅಂಶವು ಏನಾಗ್ತಂದ್ರೆ, ವಿಷಯ ವಿಶ್ಲೇಷಣೆ ಇದ್ದದ್ದು ಧನಾತ್ಮಕ ಕಲಿಕಾ ವರ್ಗಾವಣೆಯನ್ನು ತಾರ್ಕಿಕ ವಿನ್ಯಾಸದಲ್ಲಿ ವ್ಯವಸ್ಥೆಗೊಳಿಸುವ ಒಂದು ವ್ಯವಸ್ಥೆ ಆಗೈತಿ ಅಂಥೇಳಿ ನಾವು ವಿಷಯ ವಿಶ್ಲೇಷಣೆಯನ್ನು ಕರಿತೀವಿ. ವಿಷಯ ವಿಶ್ಲೇಷಣೆ ಅಂದರೆ ಮೊದಲು ಒಂದು ಘಟಕವನ್ನು ಅದರ ಉಪಘಟಕಗಳನ್ನು ಅಂಶಗಳನ್ನಾಗಿ ವಿಂಗಡಿಸಿ ಅದನ್ನು ಒಂದು ತಾರ್ಕಿಕ ರೀತಿಯಲ್ಲಿ ವ್ಯವಸ್ಥಿತವಾಗಿ ಜೋಡಿಸುವ ಒಂದು ಕ್ರಮ ಅಂಥೇಳಿ ನಾವು ಹೇಳಿದ್ದೀವಿ. ಹಾಗಾದರೆ ವಿಷಯ ವಿಶ್ಲೇಷಣೆಯ ವಾಕ್ಯ ಏನಿದೆ ಅನ್ನೋದು ಐಕೆ ಡೇವಿಸ್ ರವರ ಪ್ರಕಾರ. ಐಕೆ ಡೇವಿಸ್ ರವರು ಏನು ಹೇಳಿದ್ರು ಅಂದ್ರೆ, ವಿಷಯ ವಿಶ್ಲೇಷಣೆಯು ಕಲಿಸಬೇಕಾದ ವಿಷಯವನ್ನು ಅದರ ಘಟಕ ಅಥವಾ ಅಂಶಗಳಾಗಿ ವಿಶ್ಲೇಷಿಸಿ ಅವುಗಳನ್ನು ತಾರ್ಕಿಕ ವಿನ್ಯಾಸದಲ್ಲಿ ಹೊಂದಿಸುವುದಾಗಿದೆ. ಅಂದರೆ ನಾವು ವಿದ್ಯಾರ್ಥಿಗಳಿಗೆ ಹೇಳಿಕೊಡಬೇಕಾದಂತಹ ವಿಷಯವನ್ನು ಘಟಕಗಳನ್ನಾಗಿ ಮತ್ತು ಅವುಗಳನ್ನು ಅಂಶಗಳನ್ನಾಗಿ ವಿಂಗಡಿಸಿ ಒಂದು ತಾರ್ಕಿಕ ರೀತಿಯಲ್ಲಿ ವ್ಯವಸ್ಥಿತವಾಗಿ ಜೋಡಿಸಿ ವಿದ್ಯಾರ್ಥಿಗಳಿಗೆ ಮನವನ್ನು ಮುಟ್ಟುವಂತೆ ತಿಳಿಸುವ ಒಂದು ಕ್ರಮಕ್ಕೆ ನಾವು ವಿಷಯ ವಿಶ್ಲೇಷಣೆ ಅಂಥೇಳಿ ಕರಿತೀವಿ. ಈ ರೀತಿಯಾಗಿ ವಿಷಯ ವಿಶ್ಲೇಷಣೆಯಲ್ಲಿ ಹಲವಾರು ತಂತ್ರಗಳಿವೆ. ಅವುಗಳಲ್ಲಿ ಪ್ರಸಿದ್ಧವಾದ ತಂತ್ರ, ಅತ್ಯಂತ ಉಪಯುಕ್ತವಾದ ತಂತ್ರ ಯಾವುದಂದ್ರೆ ಡೇವೈಸ್ ಮ್ಯಾಟ್ರಿಕ್ಸ್ ರವರ ತಂತ್ರ ಅಂಥೇಳಿ ನಾವು ಹೇಳ್ತೀವಿ. ಡೇವೈಸ್ ಮ್ಯಾಟ್ರಿಕ್ಸ್ ರವರ ಪ್ರಕಾರ ಏನಂದ್ರೆ, ವಿಷಯವನ್ನು ಉಪಘಟಕಗಳನ್ನಾಗಿ ವಿಂಗಡಣೆ ಮಾಡುವುದು. ಮೊದಲಿಗೆ ವಿಷಯವನ್ನು ಉಪಘಟಕಗಳನ್ನಾಗಿ ವಿಂಗಡಣೆ ಮಾಡುವುದು, ಆಮೇಲೆ ಪ್ರತಿಯೊಂದು ಉಪಘಟಕಗಳು ಏನು ಘಟಕವನ್ನು ಉಪಘಟಕಗಳನ್ನಾಗಿ ಮಾಡಿರ್ತೀವಲ್ಲ ಆ ಪ್ರತಿಯೊಂದು ಉಪಘಟಕಗಳನ್ನು ಮತ್ತೆ ಅಂಶಗಳನ್ನಾಗಿ ವಿಂಗಡಣೆ ಮಾಡುವುದು. ಆ ಉಪಘಟಕಗಳನ್ನು ಒಂದು ತಾರ್ಕಿಕ ವಿನ್ಯಾಸದಲ್ಲಿ ವ್ಯವಸ್ಥಿತಗೊಳಿಸುವುದು. ಇವುಗಳನ್ನು ನಾವು ಮುಂದಿನ ಚಿತ್ರದಲ್ಲಿ ನೋಡೋಣ, ಯಾವ ರೀತಿಯಾಗಿ ಡೇವಿಸ್ ಮ್ಯಾಟ್ರಿಕ್ಸ್ ರವರು ಈ ತಂತ್ರವನ್ನು ಹೇಳಿದ್ದಾರೆ ಅನ್ನೋದು. ಮೊದಲಿಗೆ ಏನು ಮಾಡಿದ್ರು, ಅವರು ವಿಷಯವನ್ನು ಉಪಘಟಕಗಳನ್ನಾಗಿ ವಿಂಗಡಣೆ ಮಾಡಿದ್ರು. ಆಮೇಲೆ ಆ ಉಪಘಟಕ 1, ಉಪಘಟಕ 2, ಉಪಘಟಕ 3 ಅನ್ನಾಗಿ ವಿಷಯವನ್ನು ವಿಂಗಡಣೆ ಮಾಡಿದರು. ಆ ಉಪಘಟಕ 1ರಲ್ಲಿ ಮತ್ತೆ ಅವುಗಳನ್ನು E11, E12, E12 ಅಂತ ಮತ್ತೆ 3 ಅಂಶಗಳನ್ನಾಗಿ ಮಾಡಿದರು. ಮತ್ತೆ ಉಪಘಟಕ 2ವಿನಲ್ಲಿ E21, E22, E23, E24 ಈ ರೀತಿಯಾಗಿ ಅಂಶಗಳನ್ನಾಗಿ ಮಾಡಿದರು. ಅದೇ ರೀತಿಯಾಗಿ ಉಪಘಟಕ 3ರಲ್ಲಿಯೂ ಕೂಡ E31, E32, E33 ಈ ರೀತಿಯಾಗಿ ಅವುಗಳನ್ನು ಒಂದು ತಾರ್ಕಿಕ ವಿನ್ಯಾಸದಲ್ಲಿ ಜೋಡಿಸಿದ್ರು. ಇದಕ್ಕೆ ನಾವು ಡೇವಿಸ್ ಮ್ಯಾಟ್ರಿಕ್ಸ್ ರವರ ತಂತ್ರ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಏನಂದರೆ, ವಿಷಯ ವಿಶ್ಲೇಷಣೆಯ ಮೂಲಗಳು. ವಿಷಯ ವಿಶ್ಲೇಷಣೆಯನ್ನು ಮಾಡಬೇಕಾದ್ರೆ ಅದಕ್ಕೆ ಮೂಲಗಳು ಏನೇನು ಬೇಕಾಗ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ. ವಿಷಯದ ಸರಿಯಾದ ರಚನೆಗಾಗಿ ಶಿಕ್ಷಕ ಇದ್ದಾಮ ವಿಷಯವನ್ನು ವಿಶ್ಲೇಷಣೆ ಮಾಡಬೇಕಂದ್ರೆ ಅದಕ್ಕೆ ಹಲವಾರು ಮೂಲಗಳನ್ನು
ಉಪಯೋಗಿಸ್ತಾನೆ. ಅವುಗಳಲ್ಲಿ ಅವಶ್ಯಕವಾದ ಮೂಲಗಳು ಯಾವುದಂದ್ರೆ ಉತ್ತಮ ಪಠ್ಯಪುಸ್ತಕಗಳ ಅಧ್ಯಯನ. ಶಿಕ್ಷಕನು ವಿಷಯವನ್ನು ವಿಶ್ಲೇಷಣೆ ಮಾಡಬೇಕಾಗಿತ್ತಂದರೆ ಶಿಕ್ಷಕನಿಗೆ ಯಾವ ವಿಷಯದ ಬಗ್ಗೆ ವಿಷಯವನ್ನು ವಿಶ್ಲೇಷಣೆ ಮಾಡತಕ್ಕಂತಹ ವಿಷಯದ ಬಗ್ಗೆ ಅವರ ಆಳವಾದ ಜ್ಞಾನವನ್ನು ಹೊಂದಿರಬೇಕಾಗ್ತೈತಿ. ಅದರ ಸಲುವಾಗಿ ಅವರಿಗೆ ಪಠ್ಯಪುಸ್ತಕಗಳ ಅಧ್ಯಯನ ಅವಶ್ಯಕವಾಗಿರ್ತೈತಿ ಅಂಥೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್ ಯಾವುದಂದರೆ ಕಲಿಕಾರ್ಥಿತಿಯ ಅಗತ್ಯತೆಗಳನ್ನು ಪರಿಗಣಿಸುವುದು. ಶಿಕ್ಷಕರು ವಿಷಯ ವಿಶ್ಲೇಷಣೆಯನ್ನು ಮಾಡುವಾಗ ವಿದ್ಯಾರ್ಥಿಗಳ ಬೌದ್ಧಿಕ ಸಾಮರ್ಥ್ಯಕ್ಕೆ ಅವರ ವಯೋಮಟ್ಟವನ್ನು ಗಮನದಲ್ಲಿಟ್ಕೊಂಡು ಅವರಿಗೆ ಏನು ಅಗತ್ಯವಾಗಿದೆ ಅನ್ನುವ ವಿಷಯವನ್ನು ಗಮನದಲ್ಲಿಟ್ಕೊಂಡು ವಿಷಯವನ್ನು ವಿಶ್ಲೇಷಣೆ ಮಾಡಬೇಕಾಗ್ತೈತಿ. ಅದೇ ರೀತಿಯಾಗಿ ಶಿಕ್ಷಣದ ಉದ್ದೇಶಗಳನ್ನು ಪರೀಕ್ಷಾ ವ್ಯವಸ್ಥೆಯನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಶಿಕ್ಷಕರು ವಿಷಯ ವಿಶ್ಲೇಷಣೆಯನ್ನು ಮಾಡಬೇಕಾಗ್ತದೆ. ಪರೀಕ್ಷೆಯಲ್ಲಿ ನಾವು ವಿಷಯವನ್ನು ವಿಶ್ಲೇಷಣೆ ಇದ್ದಂತಹ ವಿಷಯ ಇದ್ದದ್ದು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಅವಶ್ಯಕ ಆಗ್ತೈತೋ ಇಲ್ಲೋ ಅನ್ನೋದನ್ನು ಶಿಕ್ಷಕರು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ಶಿಕ್ಷಕರ ಬೋಧನಾ ಕೌಶಲ್ಯವೂ ಕೂಡ ಏನಾಗ್ತದೆ ಅಂದರೆ ವಿಷಯ ವಿಶ್ಲೇಷಣೆಗೆ ಅವಶ್ಯಕವಾಗೈತಿ ಅಂಥೇಳಿ ನಾವು ಹೇಳ್ತೀವಿ. ಇನ್ನಿತರ ಮೂಲಗಳು ಯಾವುವು ಅನ್ನೋದನ್ನು ನೋಡ್ತಾ ಹೋಗೋಣ. ಬೋಧನಾ ಉದ್ದೇಶಗಳು, ವಿದ್ಯಾರ್ಥಿಗಳ ಅಗತ್ಯತೆ, ಪರೀಕ್ಷಾ ಪದ್ಧತಿ, ಬೋಧನಾ ಉಪಕರಣಗಳು, ಶಿಕ್ಷಕರ ಕೌಶಲ್ಯ, ವಿಷಯ ವಸ್ತು ಇವು ಇನ್ನಿತರ ಮೂಲಗಳು. ವಿದ್ಯಾರ್ಥಿಗಳಿಗೆ ವಿಷಯ ವಸ್ತು ಅವಶ್ಯಕವಾಗಿರ್ತೈತಿ. ಆ ವಿದ್ಯಾರ್ಥಿಗಳಿಗೆ ವಯೋಮಟ್ಟಕ್ಕೆ ನಾವು ನೀಡ್ತಕ್ಕಂತಹ ವಿಷಯವು ವಿದ್ಯಾರ್ಥಿಗಳ ಮಾನಸಿಕ ಮಟ್ಟಕ್ಕೆ ಅವರ ವಯೋಮಟ್ಟಕ್ಕೆ ಅನುಗುಣವಾಗಿದೆಯೇ ಇಲ್ಲೋ ಅನ್ನೋದನ್ನು ಶಿಕ್ಷಕರು ಗಮನದಲ್ಲಿಟ್ಕೋಬೇಕು. ಅದೇ ರೀತಿಯಾಗಿ ನಿರ್ದಿಷ್ಟ ಬೋಧನಾ ಉದ್ದೇಶಗಳನ್ನು ನಾವು ಈಡೇರಿಸಲು ಆಗ್ತಾ ಇದೆಯೋ ಇಲ್ಲೋ ಅನ್ನೋದನ್ನು ಕೂಡ ಶಿಕ್ಷಕರು ಗಮನದಲ್ಲಿಟ್ಕೋಬೇಕು. ವಿದ್ಯಾರ್ಥಿಗಳಿಗೆ ಅಗತ್ಯವಾದ ವಿಷಯವನ್ನು ನಾವು ಅವರಿಗೆ ನೀಡ್ತಾ ಇದೆಯೋ ಇಲ್ಲೋ ಅನ್ನೋದನ್ನು ಶಿಕ್ಷಕರು ಗಮನದಲ್ಲಿಟ್ಕೋಬೇಕು. ಶಿಕ್ಷಕರು ಕೌಶಲ್ಯವೂ ಕೂಡ ಏನಾಗುತ್ತೆ ಅಂದರೆ ವಿಷಯ ವಿಶ್ಲೇಷಣೆಯಲ್ಲಿ ಪ್ರಾಮುಖ್ಯತೆಯನ್ನು ಪಡೆದೈತಿ. ಬೋಧನಾ ಉಪಕರಣಗಳು, ನಾವು ಮಾಡ್ತಕ್ಕಂತಹ ವಿಷಯ ವಿಶ್ಲೇಷಣೆಯು ಬಳಸ್ತಕ್ಕಂತಹ ಬೋಧನಾ ಉಪಕರಣಗಳು ವಿದ್ಯಾರ್ಥಿಗಳ ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿದೆ ಇಲ್ಲವೋ, ಅವರಿಗೆ ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗೈತೆ ಇಲ್ಲೋ ಅನ್ನೋದು ಶಿಕ್ಷಕರು ಗಮನದಲ್ಲಿ ಇಟ್ಕೋಬೇಕಾಗ್ತೈತಿ. ನೆಕ್ಸ್ಟ್ ಏನಿದೆ, ವಿಷಯ ವಿಶ್ಲೇಷಣೆಯನ್ನು ನಾವು ವಿಷಯವನ್ನು ಉಪಘಟಕಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಆಮೇಲೆ ಅದನ್ನು ಅಂಶಗಳನ್ನಾಗಿ ವಿಂಗಡಣೆ ಮಾಡಿ ಒಂದು ತಾರ್ಕಿಕ ವಿನ್ಯಾಸದಲ್ಲಿ ಅದನ್ನು ಹೊಂದಿಸ್ತೀವಿ. ಆ ತಾರ್ಕಿಕ ವಿನ್ಯಾಸ ಇದ್ದುದು ವಿದ್ಯಾರ್ಥಿಗಳ ಕಲಿಕೆಯನ್ನು ಪ್ರೋತ್ಸಾಹ ಮಾಡ್ತೈತಿ. ವಿದ್ಯಾರ್ಥಿಗಳ ಕಲಿಕೆಯನ್ನು ಪ್ರೋತ್ಸಾಹ ಮಾಡಲು ಸಹಾಯಕಾರಿಯಾಗೈತಿ. ಅದೇ ರೀತಿಯಾಗಿ ತಾರ್ಕಿಕ ವಿನ್ಯಾಸ ಇದ್ದುದು ಮನೋವೈಜ್ಞಾನಿಕವಾಗಿತ್ತಂದ್ರೆ ವಿದ್ಯಾರ್ಥಿಗಳಿಗೆ ಸಹಾಯಕವಾಗಿದೆ. ವಿದ್ಯಾರ್ಥಿಗಳ ಮನೋವೈಜ್ಞಾನಿಕ ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿ ಇದ್ದಿರಬೇಕು. ಯಾವ್ಯಾವ ನಿಯಮಗಳನ್ನು ಅನುಸರಿಸ್ತಾವಂದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಗೊತ್ತಿರುವುದರಿಂದ ಗೊತ್ತಿಲ್ಲದೆಡೆ. ವಿದ್ಯಾರ್ಥಿಗಳಿಗೆ ವಿಷಯವನ್ನು ಮೊದಲಿಗೆ ಗೊತ್ತಿರುವ ವಿಷಯವನ್ನು ವಿದ್ಯಾರ್ಥಿಗಳಿಂದ ಶಿಕ್ಷಕರು ತಿಳ್ಕೊಂಡು ಅವರಿಗೆ ಗೊತ್ತಿಲ್ಲದ ವಿಷಯವನ್ನು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕಾಗ್ತದೆ ಅಂದ್ರೆ ತಿಳಿಸ್ಬೇಕಾಗ್ತೈತಿ. ಅದೇ ರೀತಿಯಾಗಿ ನೆಕ್ಸ್ಟ್ ಯಾವುದಂದರೆ ಸರಳತೆಯಿಂದ ಕಠಿಣದೆಡೆಗೆ. ಶಿಕ್ಷಕರು ವಿಷಯ ವಿಶ್ಲೇಷಣೆಯನ್ನು ಮಾಡಬೇಕಾಗಿತ್ತಂದ್ರೆ ವಿಷಯವು ಸರಳತೆಯಿಂದ ಕಠಿಣದೆಡೆಗೆ ಕೂಡಿದಂತಹ ವಿಷಯವು ಇರಬೇಕು. ಅದನ್ನು ಶಿಕ್ಷಕರು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತೈತಿ. ಅದೇ ರೀತಿಯಾಗಿ ವಿಷಯ ವಿಶ್ಲೇಷಣೆಯು ವೀಕ್ಷಣೆಯಿಂದ ತಾರ್ಕಿಕ ಚಿಂತನೆಯೆಡೆಗೆ ಏನಾಗಿರ್ಬೇಕಂದ್ರೆ ವಿಷಯ ವಿಶ್ಲೇಷಣೆ ಇದ್ದದ್ದು ಇರಬೇಕು ಅನ್ನೋದನ್ನು ಹೇಳ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ವಿಷಯ ವಿಶ್ಲೇಷಣೆಯು ಭಾಗದಿಂದ ಪೂರ್ಣದೆಡೆಗೆ ಕೂಡಿರಬೇಕು. ಅಂದರೆ ಭಾಗದ ವಿಷಯವನ್ನು ಸ್ವಲ್ಪ ವಿಷಯವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿ ಆಮೇಲೆ ಪೂರ್ಣವಾದ ವಿಷಯವನ್ನು ತಿಳಿಸುವುದು. ಅದೇ ರೀತಿ ನಿರ್ದಿಷ್ಟದಿಂದ ಸಾಮಾನ್ಯದೆಡೆಗೆ ಏನಾಗಿರಬೇಕಂದ್ರೆ ವಿಷಯ ವಿಶ್ಲೇಷಣೆ ಕೂಡಿರಬೇಕು. ಈ ಎಲ್ಲ ನಿಯಮಗಳನ್ನು ಅನುಸರಿಸಿದಂತಹ ನಮ್ಮದು ವಿಷಯ ವಿಶ್ಲೇಷಣೆ ಆಗಿರ್ಬೇಕಂತೇಳಿ ಹೇಳ್ತೀವಿ. ಉಪಸಂಹಾರ. ವಿಷಯ ವಿಶ್ಲೇಷಣೆಯ ಮೂಲಕ ಬೋಧಿಸುವುದರಿಂದ ಏನಾಗುತ್ತೆ ಅಂದರೆ ವಿಷಯವು ಘಟಕಗಳನ್ನಾಗಿ ನಂತರ ಉಪಘಟಕಗಳನ್ನಾಗಿ ಮಾಡಿ ವಿಷಯ ವಸ್ತುವನ್ನು ಒಂದು ನಿರ್ದಿಷ್ಟ ಸಮಯದಲ್ಲಿ ಮಕ್ಕಳಿಗೆ ಮನಮುಟ್ಟು ಹಾಗೆ ಬೋಧಿಸಲು ಏನಾಗೈತೆ ಅಂದರೆ ವಿಷಯ ವಿಶ್ಲೇಷಣೆ ಸಹಾಯಕಾರಿಯಾಗೈತೆ ಅಂಥೇಳಿ ಹೇಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಶಿಕ್ಷಕರು ಉತ್ತಮ ಪಠ್ಯಗಳ ಅಧ್ಯಯನದ ಜೊತೆಗೆ ಹೊಸ ಬೋಧನಾ ಕೌಶಲ್ಯಗಳನ್ನು ಕೂಡ ಬೆಳೆಸಿಕೊಳ್ಳಲು ಏನಾಗಿದೆ ವಿಷಯ ವಿಶ್ಲೇಷಣೆ ಇದ್ದುದು ಸಹಾಯಕಾರಿಯಾಗಿದೆ. ಈ ರೀತಿಯಾಗಿ ವಿಷಯ ವಿಶ್ಲೇಷಣೆಯು ವಿದ್ಯಾರ್ಥಿಗಳಿಗೂ ಮತ್ತು ಶಿಕ್ಷಕರಿಗೂ ಕೂಡ ಒಂದು ಸಹಾಯಕವಾದ ತಂತ್ರವಾಗಿದೆ ಅಂಥೇಳಿ ನಾವು ಹೇಳ್ತೀವಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.